ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಖಂಡಿತವಾಗ್ಲೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಏನು ಅಂತ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಕೆಲವೊಂದಿಷ್ಟು ಕಮೆಂಟ್ಗಳು 22ನೇ ಕಂತು ಬಿಡುಗಡೆ ಆರಂಭ ಆಗಿದೆ ಅಂತ ಹೇಳಿ ಬರ್ತಾ ಇದೆ. ಯಾಕೆ ಈ ರೀತಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಕ್ಲಾರಿಟಿ ಇದೆ. ದಯವಿಟ್ಟು ಒಂದ್ 2-3 ನಿಮಿಷ ಅಷ್ಟೇ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಕಳೆದ 2-3 ದಿನಗಳ ಹಿಂದೆ ನಾನು ಹೇಳಿದ್ದೆ, ಗೃಹಲಕ್ಷ್ಮಿ ಯೋಜನೆಯ ಡಿಬಿಟಿ ಹಣ ನಿಮಗೆ 2 ಹಂತದಲ್ಲಿ ಈಗಾಗಲೇ ಹಣ ಜಮಾ ಆಗಿದೆ. 3ನೇ ಹಂತ ನಿಮಗೆ ಸೋಮವಾರ ಮಂಗಳವಾರ ಇನ್ನೊಂದು 2-3 ದಿನದಲ್ಲಿ ಗೃಹಲಕ್ಷ್ಮಿ 3ನೇ ಹಂತದ ಹಣ ಬಿಡುಗಡೆ ಆಗುತ್ತೆ. 3ನೇ ಹಂತ ಬಿಡುಗಡೆ ಆದ ನಂತರ ನಿಮಗೆ ಏನು ಬಾಕಿ ಉಳಿದಿರುವಂತಹ ಯಾದಗಿರಿ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಹಾಸನ ಜಿಲ್ಲೆ ಆಗಿರ್ಬೋದು, ಮೈಸೂರು, ಕೊಡಗು ಜಿಲ್ಲೆಗಳು ಏನು ಹಣ ಬಿಡುಗಡೆ ಶುರುವಾಗಿರಲಿಲ್ಲ ಆ ಜಿಲ್ಲೆಗಳಿಗೆ ಹಣ ಜಮಾ ಆಗಲಿಕ್ಕೆ ಆರಂಭ ಆಗುತ್ತೆ ಅಂತ ಹೇಳಿದ್ದೆ ನಾನು. ನೀವು ಬೇಕಾದ್ರೆ ಕಳೆದ 2 ದಿನದ ಹಿಂದಿನ ವಿಡಿಯೋಗಳನ್ನ ನೋಡಿ, ಭಾನುವಾರ ಅಥವಾ ಶನಿವಾರ ಮಾಡಿರ್ತಕ್ಕಂಥ ವಿಡಿಯೋಗಳು. ಅದೇ ರೀತಿಯಾಗಿ ನಿನ್ನೆನಿಂದ ಸಾಕಷ್ಟು ಜನರಿಗೆ ಹಣ ಜಮಾ ಆಗಿದೆ. ನಿನ್ನೆ ಹಾಕಿರುವಂತಹ ಕಮ್ಯುನಿಟಿ ಪೋಸ್ಟ್ ನೀವು ಕೂಡ ಚೆಕ್ ಮಾಡಬಹುದು. ನಾನು ಸ್ಕ್ರೀನ್ ಅಲ್ಲಿ ಹಾಕಿದ್ದೀನಿ. ಇವತ್ತು ಹಾಕಿರುವಂತಹ ಕಮ್ಯುನಿಟಿ ಪೋಸ್ಟ್ ಅನ್ನು ಕೂಡ ನೀವು ಚೆಕ್ ಮಾಡಬಹುದು. 64% ಜನರಿಗೆ ಇದುವರೆಗೂ ಸಹ ಹಣ ಬಿಡುಗಡೆ ಆಗಿದೆ. ಅಂದ್ರೆ ನಾವು ಮೊದಲು ಎಷ್ಟಿತ್ತು, 46%, 45% ಬರ್ತಾ ಇತ್ತು. ಒಂದು ದಿನದಲ್ಲಿ 20% ಹಣ ಜಮಾ ಆಗುವಂತದ್ದು ಇನ್ಕ್ರೀಸ್ ಆಗಿದೆ, ಓಕೆನಾ, ಹೆಚ್ಚಾಗಿದೆ. ಇದೊಂದು ಒಳ್ಳೆ ಬೆಳವಣಿಗೆ, ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅಂದ್ರೆ ನಿಮಗೆ ಈಗ 1,25,00,000 ಫಲಾನುಭವಿಗಳಲ್ಲಿ 20% ಅಂದ್ರೆ 25 ಲಕ್ಷ ಜನರಿಗೆ ಒಂದೇ ದಿನಕ್ಕೆ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. ತಾಲೂಕ್ ಪಂಚಾಯಿತಿ ಮುಖಾಂತರನಾದ್ರೂ ಜಮಾ ಮಾಡಲಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದನಾದ್ರೂ ಜಮಾ ಮಾಡಲಿ. ಮಹಿಳೆಯರಿಗೆ ಆದಷ್ಟು ಬೇಗ ಹಣ ರೀಚ್ ಆಗಬೇಕು, ಬಾಕಿ ಕಂತುಗಳು ಕೂಡ ರೀಚ್ ಆಗಬೇಕು. ಇದು ನಮ್ಮ ಉದ್ದೇಶ, ಓಕೆನಾ. ಆಮೇಲೆ 22ನೇ ಕಂತು ಬಿಡುಗಡೆ ಆಗ್ಬಿಟ್ಟಿದೆ, ಹಣ ಜಮಾ ಆಗಿದೆ ಅಂತ ಕೆಲವೊಂದಿಷ್ಟು ಕಮೆಂಟ್ಗಳು ಬರ್ತಾ ಇದೆ. ಬಟ್ ಆದ್ರೆ ಇದು ನಿಜಾನ ಅಂತ ನೋಡೋದಕ್ಕೆ ಹೋದ್ರೆ ಇದರಲ್ಲೂ ಕೂಡ ಪ್ರಮುಖವಾದ ಒಂದು ಕಾರಣ ಇದೆ. ಏನಪ್ಪಾ ಅಂದ್ರೆ, ಕೆಲವರು ಏನ್ ಕಮೆಂಟ್ ಮಾಡ್ತಾ ಇದ್ದಾರೆ, ನಮಗೆ 20ನೇ ಕಂತು ಬಂದಿಲ್ಲ, 21, 22 ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ. ಅದು 21, 22 ಅಲ್ಲ, ಅವ್ರಿಗೆ ಜಮಾ ಆಗಿರೋದು 20ನೇ ಬಾಕಿ ಇರುವಂತ 20ನೇ ಕಂತು. ಅದರ ಜೊತೆಯಲ್ಲಿ ಈಗ 21ನೇ ಕಂತು 4,000 ರೂಪಾಯಿ ಏನ್ ಜಮಾ ಆಗ್ತಾ ಇದೆ ಒಂದು 3-4 ದಿನ ಡಿಫರೆನ್ಸ್ ಅಲ್ಲಿ, ಅಥವಾ ಬೆಳಿಗ್ಗೆ 2,000 ಸಂಜೆ 2,000 ಈ ರೀತಿಯಾಗಿ ಜಮಾ ಆಗ್ತಾ ಇದೆ. ಅದು 20 ಮತ್ತೆ 21ನೇ ಕಂತಿನ ಹಣ ಹೊರತು 20ನೇ ಕಂತು ಬಂದಿಲ್ಲ, 21, 22 ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದು 22ನೇ ಕಂತಲ್ಲ. ಇದುವರೆಗೂ ಸಹ ಯಾವುದೇ ಫಲಾನುಭವಿಗಳಿಗೂ 22ನೇ ಕಂತು ಬಿಡುಗಡೆ ಆಗಿಲ್ಲ. ಈಗಿರುವಂತಹ ಅಪ್ಡೇಟ್ ಪ್ರಕಾರ ನಿಮಗೆ ಗೊತ್ತೇ ಇದೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ, ಈಗ ನಾವು ಇನ್ನೊಂದು ಕಂತನ್ನ ಅಂದ್ರೆ 22ನೇ ಕಂತನ್ನ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಾದ್ ನೋಡೋಣ, ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತಾರಾ ಇಲ್ವಾ ಅಂತ ಹೇಳಿ. ಖಂಡಿತವಾಗ್ಲೂ ಸಂಪೂರ್ಣವಾದ ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಅನ್ಕೊಂಡಿರ್ತೀನಿ. ಒಂದು ದಿನದಲ್ಲಿ ಸಾಕಷ್ಟು ಜನರಿಗೆ ಹಣ ಜಮಾ ಆಗಿದೆ. ನಿಮಗೂ ಕೂಡ, ನಿಮ್ಮ ಜಿಲ್ಲೆಗೂ ಕೂಡ ಹಣ ನಿಮಗೆ ಜಮಾ ಆಗಿದೆಯೋ ಇಲ್ವೋ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಅದರಲ್ಲೂ ಕೂಡ ಮೈಸೂರು, ಕೊಡಗು, ಹಾಸನ ಜಿಲ್ಲೆಯವರು ರಿಪೀಟೆಡ್ ಕಮೆಂಟ್ ಗಳನ್ನ ಹಾಕ್ತಾನೆ ಇದ್ರಿ, ನಮಗಿನ್ನೂ ಹಣ ಜಮಾ ಆಗಿಲ್ಲ ಅಂತ. ನಿನ್ನೆನಿಂದ ಸಾಕಷ್ಟು ಜನರಿಗೆ, ಮೈಸೂರು ಜಿಲ್ಲೆಯವರಿಗೆ, ಯಾದಗಿರಿ ಜಿಲ್ಲೆಯವರಿಗೆ, ಹಾಸನ ಜಿಲ್ಲೆಯವರಿಗೆ, ಕೊಡಗು ಜಿಲ್ಲೆಯವರಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. ಒಳ್ಳೆ ಬೆಳವಣಿಗೆ. ಇದೇ ರೀತಿ ಜಮಾ ಆಗ್ತಾ ಹೋಗ್ಬೇಕು. ಮಧ್ಯ 1-2 ದಿನ ಸ್ಥಗಿತಗೊಂಡಿತ್ತು, ಅದಾದ ನಂತರ ಮತ್ತೆ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಇನ್ನು ನಿಮ್ಗೇನಾದ್ರೂ ನೀವು ಕೊಡಗಿನವರಾಗಿದ್ದೀರಾ, ಮೈಸೂರಿನವರಾಗಿದ್ದೀರಾ, ಬೀದರ್ನವರಾಗಿದ್ದೀರಾ, ಬಾಗಲಕೋಟೆಯವರಾಗಿದ್ದೀರಾ, ಯಾವುದೇ ಜಿಲ್ಲೆಯವರಾಗಿದ್ರು ಸಹ, ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಧಾರವಾಡ ಈ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆ ಹಣ ಜಮಾ ಆಗಿರುವಂತಹ ಜಿಲ್ಲೆಯವರಾಗಿದ್ರು ಸಹ ದಯವಿಟ್ಟು ತಾಳ್ಮೆಯಿಂದ ವೇಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಜಿಲ್ಲೆಗೂ ಸಹ ಹಣ ಜಮಾ ಆಗತ್ತೆ ಇನ್ನೊಂದು 2-3 ದಿನದಲ್ಲಿ. ಯಾವುದೇ ರೀತಿ ವರಿ ಮಾಡುವಂತ ಅವಶ್ಯಕತೆ ಇಲ್ಲ, ಓಕೆನಾ. ಹಾಗಾಗಿ ಒಂದು ಕ್ಲಾರಿಟಿ ನಿಮಗೆ ಓವರ್ ಆಲ್ ಈ ಕ್ಷಣಕ್ಕೆ ಇರುವಂತಹ ಅಪ್ಡೇಟ್ ಅನ್ನ ತಿಳಿಸುವಂತ ಕೆಲಸ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.